Hi, hello, namaste, welcome back to my channel and welcome to yet another Jewelry collection video. ಸೊ ನೀವು ಈ ಚಾನೆಲ್ಗೆ ಹೊಸಬ್ರ ಆಗಿರ್ಲಿಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ನನ್ನ ಹತ್ರ ಜ್ಯುವೆಲ್ರಿ ಇರಬಹುದು, ಕೆಲವೊಂದಿಷ್ಟು ನನಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತಹ ಪ್ರಾಡಕ್ಟ್ಸ್ ಅನ್ನ ಆವಾಗ ಈ ರೀತಿ ಹಾಲ್ ಅಂತ ಹೇಳ್ತಾರಲ್ವಾ, ಆ ತರದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸೆಲ್ಫ್ ಡಾಕ್ಯುಮೆಂಟೇಶನ್ ಕೂಡ. ಇವತ್ತು ನಾನು ನಿಮಗೆ ನನ್ನ 2 ಛೋಟೂಸಾ ಬಾಕ್ಸ್ ಇದೆ ಆಯ್ತಾ. ಈ 2 ಛೋಟೂಸಾ ಬಾಕ್ಸ್ ಅಲ್ಲಿ ಇರುವಂತಹ ಕೊರಿಯನ್ ಸ್ಟೈಲ್ ಅಥವಾ ಸದ್ಯ ಏನ್ ಟ್ರೆಂಡ್ ನಡೀತಾ ಇದೆ ಜ್ಯುವೆಲ್ರಿಯಲ್ಲಿ ಅಂತದ್ದು ಒಂದಷ್ಟು ಕಲೆಕ್ಷನ್ ಸುಮಾರು ವರ್ಷದಿಂದ ನನ್ನ ಹತ್ರ ಇದೆ. ಇದು ಅಂದ್ರೆ 1 ವರ್ಷದಲ್ಲಿ ತಗೊಂಡಿದ್ದು ಅಂತಲ್ಲ ಅಲ್ಲ, ಬಟ್ ಯಾವ್ಯಾವ್ದೆಲ್ಲ ನಾನು ಆಲ್ಮೋಸ್ಟ್ ಇದು 2020 ಇಂದ ತಗೊಂಡಿರೋದು ಅಂತ ಹೇಳ್ಬೋದು, ನೆನಪಲ್ಲಿ ಇರೋದು ಅಷ್ಟೇ ನನಗೆ. ಸೊ ಯಾವ್ಯಾವ್ದು ನಂಗೆ ನೆನಪಿದೆ ಅದು ಎಲ್ಲಿಂದ ತಗೊಂಡಿದ್ದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಸಾಧ್ಯವಾದ್ರೆ ಯಾವ್ಯಾವ್ದ್ರ ಪ್ರಾಡಕ್ಟ್ ಲಿಂಕ್ ಅನ್ನೋದು ಅವೈಲೇಬಲ್ ಇದೆ, ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅನ್ನೋದ್ರಲ್ಲಿ ನಿಮ್ಗೆ ಪರ್ಚೇಸ್ ಮಾಡೋಕೆ ಲಿಂಕ್ ಡೈರೆಕ್ಟ್ ಆಗಿ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಯಾವ್ದು ಅಂತಂದ್ರೆ, ಇವಾಗ ನಾನು ಹಾಕೊಂಡಿರುವಂತ ಈ ಕೊರಿಯನ್ ಸ್ಟೈಲ್ದು ಇದು ವೆರಿ ಟ್ರೆಂಡಿ ಆಯ್ತಾ. ಬಹಳಷ್ಟು ಜನರ ಹತ್ರ ಈ ಜ್ಯುವೆಲ್ರಿ ಇದ್ದಿರಬಹುದು. ನೋಡಕ್ ಎಷ್ಟು ಸಿಂಪಲ್ ಆಗಿದೆಯೋ, ಒಂದು ಬೌ ಇದೆ, ಆಮೇಲೆ ಆ ಬೌ ಕೆಳಗಡೆ ಒಂದು ಹಾರ್ಟ್ ಇದೆ. ನೋಡಕ್ ಎಷ್ಟು ಸಿಂಪಲ್ ಆಗಿದೆಯೋ ಬಟ್ ಅದು ಅಷ್ಟೇ ಚಂದ ಕಾಣಿಸುತ್ತೆ. ಅಂಡ್ ಇದು ಎಲ್ಲಾ ಡ್ರೆಸ್ಗೂ ಸೂಟ್ ಆಗುತ್ತೆ. ನೀವು ವೆಸ್ಟರ್ನ್ ಹಾಕೊಳ್ಳಿ, ಕಾಂಟೆಂಪ್ರರಿ ಹಾಕೊಳ್ಳಿ, ಇಂಡಿಯನ್ ವೇರ್ ಹಾಕೊಳ್ಳಿ ಅಂತದ್ದು ಒಂದು. ಸೊ ಇದ್ರ ಜೊತೆಗೆ ನಿಮ್ಗೆ ಒಂದಷ್ಟು ಈ ಗೋಲ್ಡನ್ ಜ್ಯುವೆಲ್ರಿ ಅನ್ನೋ ತರದಲ್ಲಿ ಇದೆ ಅಲ್ಲ, ದಿಸ್ ಇಸ್ ವೆರಿ ಟ್ರೆಂಡಿ. ಇವಾಗ ಈ ರಿಂಗ್ ನೋಡಿ, ಇದು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇದೆ, ಬಟ್ ಎಲ್ಲರ ಹತ್ರ ಇದ್ರೂ ಕೂಡ ಬೇಜಾರಾಗೋದಿಲ್ಲ. ಈ ಬೇರೆಯವರು ಹಾಕೊಳ್ತಾ ಇದ್ದಾರೆ, ನಾನು ಹಾಕೊಳ್ಬಾರ್ದು ಅನ್ನೋ ತರದಲ್ಲಿ. ಯೂಶಲಿ ಹೆಣ್ಮಕ್ಳಿಗೆ ಅದೊಂದು ಚೂರ್ ಇರುತ್ತೆ ಆಯ್ತಾ. ಬಟ್ ಇಂಥ ಜ್ಯುವೆಲ್ರಿ ಇದೆ ಅಲ್ಲ, ಈ ಗೋಲ್ಡನ್ ಟ್ರೆಂಡಿ ಇಯರಿಂಗ್ಸ್, ಸೊ ಇದರಲ್ಲಿ ಒಂಥರ ನನ್ನ ಹತ್ರನೂ ಇದೆ, ನಿನ್ನ ಹತ್ರನೂ ಇರ್ಲಿ ಅನ್ನೋ ತರದಲ್ಲಿ ಈ ತರ ಜ್ಯುವೆಲ್ರಿ ಇದೆಲ್ಲದನ್ನ ಮೋಸ್ಟ್ಲಿ ನಾನು ಮಿಂತ್ರಾದಲ್ಲಿ ಯಾವುದೋ ಒಂದು ಹಾಲ್ ಶುರುವಾದಾಗ ತಗೊಂಡಿದ್ದೆ ಅಂತ ಅನ್ಸುತ್ತೆ. ಹಾಲ್ ಅಲ್ಲ, ಸೇಲ್. ಅಂದ್ರೆ 5-6 ಪೀಸ್ ಒಟ್ಟಿಗೆ ಅದು ಅವೈಲೇಬಲ್ ಇತ್ತು, ಅದರಲ್ಲಿ ತಗೊಂಡಿದ್ದೆ ಅಂತ ಅನ್ಸುತ್ತೆ. ಮಿಂತ್ರಾನ, ಎಸ್, ಮೋಸ್ಟ್ಲಿ ಇದೆಲ್ಲದು ಮಿಂತ್ರಾ. ಅಂದ್ರೆ ನೋಡೋಕ್ ನಿಮ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಮೇಜರ್ ಆಗಿ ಗೊತ್ತಾಗದೆ ಇರಬಹುದು, ಬಟ್ ಇದೆಲ್ಲದು ಸ್ಲೈಟ್ ಆಗಿ ಡಿಫ್ರೆನ್ಸ್ ಇದೆ. ಅಂಡ್ ಎಷ್ಟು ಚಂದ ಕಾಣಿಸುತ್ತೆ ಅಂತಂದ್ರೆ ಇದು ನಿಮ್ಗೆ. ಅಂಡ್ ಇದು ಇವಾಗ ತೋರಿಸ್ತಿದ್ದೀನಲ್ಲ, ವೆರಿ ಪಾಪ್ಯುಲರ್ ಟಿಯರ್ ಡ್ರಾಪ್ ಅಂತ ಏನು ಹೇಳ್ತಾರೆ ಇದನ್ನ. ಇದು ಬಹುಶಃ ಭಾರತ ಮಾತ್ರ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲ ಹೆಣ್ಮಕ್ಳ ಹತ್ರ ಇರುವಂತಹ ಒಂದು ಕಾಮನ್ ಗೋಲ್ಡನ್ ಇಯರಿಂಗ್ ಪೇರ್. ಅಂಡ್ ಅಗೇನ್ ಇದು ಒಂದ್ ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಇದೆ ಅನ್ನೋದು ಬಿಟ್ರೆ ಇಟ್ ಗಿವ್ಸ್ ಯು ದ ಸೇಮ್ ಫೀಲಿಂಗ್ ಆಯ್ತಾ. ಅಂದ್ರೆ ಏನ್ ಡಿಫ್ರೆನ್ಸ್ ಇದೆ, ಗಂಡ್ ಮಕ್ಳಿಗೆ ನೋಡಿದ್ರೆ ಏನಿದೆ 5-6 ಇಯರಿಂಗ್ ಒಂದೇ ತರದ್ ಹಾಕೊಂಡಿದ್ದಾಳೆ ಅನ್ನೋ ತರದಲ್ಲಿ ಅನ್ಸ್ಬೋದು, ಬಟ್ ಹೆಣ್ಮಕ್ಳಿಗೆ ಗೊತ್ತು ಇದು ಪ್ರತಿ ಪೇರು ಎಷ್ಟು ಚಂದ ಕಾಣಿಸುತ್ತೆ ಅಂತ. ಸೊ ಇದಿಷ್ಟು ಅಂದ್ರೆ 1 2 3 4 5 ಇದಿಷ್ಟು ಆಕ್ಚುಲಿ ಒಂದು ಪೇರ್ ಅನ್ನೋ ತರದಲ್ಲಿ ನನ್ಗೆ ಸೇಲಲ್ಲಿ ಸಿಕ್ಕಿತ್ತು. ಸೊ ಈ 2 ಇಯರಿಂಗ್ ಆಕ್ಚುಲಿ ನಾನು ಸಪ್ರೇಟ್ ಆಗಿ ಬೇರೆ ಎಲ್ಲೋ ಪರ್ಚೇಸ್ ಮಾಡಿದೀನಿ, ಮೋಸ್ಟ್ಲಿ ಯಾವ್ದು ಶಾಪ್ ಅಲ್ಲೇ ಪರ್ಚೇಸ್ ಮಾಡಿದೀನಿ, ನೆನಪಿಲ್ಲ. ಅಂಡ್ ನೆಕ್ಸ್ಟ್, ಒಂದ್ ಕಾಲದಲ್ಲಿ ಶೀನ್ ಅಂತ ಒಂದು ಆಪ್ ಇತ್ತು, ನಿಮ್ಗೆ ನೆನಪಿದ್ಯಾ? ಹೆಣ್ಮಕ್ಳಿಗೆ ಈ ಕೊರೋನಾ ಟೈಮಲ್ಲಿ 21 ಚೈನೀಸ್ ಆಪ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾನ್ ಆದಾಗ ಮತ್ತೇನು ಬೇಜಾರಾಗ್ಲಿಲ್ಲ ಗಂಡ್ಮಕ್ಳಿಗೆ. ಅದು ಯಾವ್ದೋ ವಿಡಿಯೋ ಗೇಮ್ ಬ್ಯಾನ್ ಆಗಿತ್ತು, ವೆರಿ ಪಾಪ್ಯುಲರ್, ಯಾವ್ದಂತ ಮರ್ತೋಯ್ತು ನಂಗೆ. ಅದು ಭಯಂಕರ ದೊಡ್ಡ ಸದ್ಮ ಅನ್ನೋ ತರದಲ್ಲಿ ಆಗಿದ್ರೆ, ಹೆಣ್ಣು ಮಕ್ಕಳು ಪಾಲಿಗೆ ಶೀನ್ ಬ್ಯಾನ್ ಆಗಿದ್ದಿದೆ ಅಲ್ಲ. ನಾನು ಕೂಡ ಒನ್ ಆಫ್ ದ ವಿಕ್ಟಿಮ್ಸ್, ಬಟ್ ಇಟ್ಸ್ ಓಕೆ. ನಮ್ ಡೇಟಾ ಕದೀತಾರೆ ಅಂತಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಫ್ರಂಟ್ ಫುಟ್ ಅಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ದೊಡ್ಡವ್ರು ಮಾಡಿದ್ರೆ ಅದು ಸ್ಟ್ರಾಟಜಿ ಅನ್ನೋದು ಇವಾಗ ಗೊತ್ತಾಯ್ತು. ಬಿಕಾಸ್ ಇವಾಗ ಅದೇ ಚೈನಾ ಜೊತೆ ಜಿಯೋ ಪೊಲಿಟಿಕಲ್ ಕೆಲವೊಂದಷ್ಟು ಸ್ಟ್ರಾಟಜಿ ಸಲುವಾಗಿ ಟೈಅಪ್ ಆಗುವಂತಹ ಪರಿಸ್ಥಿತಿ ಇದೆ. ನೀವು ಚೈನಾವನ್ನ ಒಂದು ನಮ್ಮ ವಿರೋಧಿ ರಾಷ್ಟ್ರವಾಗಿ ನೋಡಿದ್ರಿ ಅಂತಂದ್ರೆ ವಿ ಕೆನಾಟ್ ಸಪೋರ್ಟ್ ದೆಮ್, ಬಟ್ ಆ ಕಂಟ್ರಿ ಯಾವ ಡೆವಲಪ್ಮೆಂಟ್ ಅನ್ನ ಮಾಡಿದೆ ಅಲ್ಲ, ಮೇಕ್ ಇನ್ ಇಂಡಿಯಾ ಅನ್ನೋದು ನಮ್ಮ ದೇಶದಲ್ಲಿ ಕಂಪ್ಲೀಟ್ ಆಗಿ ಅದು ಪೇಪರ್ ಇಂದ ರಿಯಾಲಿಟಿಗೆ ಬಂದೇ ಇಲ್ಲ ಇವತ್ತಿಗೂ. ಸ್ಟಿಲ್ ವಿ ಆರ್ ಡಿಪೆಂಡೆಂಟ್. ಬಟ್ ಚೈನಾ ಹೆಂಗೆ ಅಂತಂದ್ರೆ, ಅವರಿಂದ ಕೊರೋನಾ ಹಬ್ಬಿದ್ದು ಅನ್ನೋದು ಇಡೀ ಪ್ರಪಂಚ ಗೊತ್ತಿದ್ರು ಕೂಡ, ಬೈಕಾಟ್ ಚೈನಾ ಅನ್ನೋದನ್ನ ಮಾಡಿದ್ರು ಕೂಡ ಯಾರು ಏನು ಕಿತ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಅವರಿಂದ ಈ ಪ್ರಪಂಚದ ಲೇಬರ್ ಡ್ರಿವನ್ ಅಥವಾ ಸ್ಕಿಲ್ ಡ್ರಿವನ್ ಇರುವಂತಹ ಇಂಡಸ್ಟ್ರಿ ಇದೆ ಅಲ್ಲ, ಅದು ಇರೋದಕ್ಕೆ ಯಾರು ಏನ್ ಕಿತ್ತಾಕೊಳ್ಳೋಕು ಆಗ್ಲಿಲ್ಲ.
ದಟ್ ಈಸ್ ದ ರಿಯಾಲಿಟಿ. ಕೆಲವು ಸತಿ ನಮ್ಮ ನ್ಯಾಷನಲಿಸಮ್ ಒಂದ್ ಲೆವೆಲ್ ಅಲ್ಲಿ ಓಕೆ, ಬಟ್ ಕೆಲವು ಕಂಟ್ರಿಗಳಿಗೆ ಏನು ಮಾಡ್ತಾ ಇದಾವೆ ಅನ್ನೋದನ್ನ ನೋಡಿದಾಗ ಅಂಥದ್ರಿಂದ ಇನ್ಸ್ಪಿರೇಷನ್ ತಗೊಂಡು ನಾವು ಅವ್ರ ತರ ಆಗ್ಬೇಕಂತ ಏನಿಲ್ಲ, ಬಟ್ ಇನ್ಸ್ಪಿರೇಷನ್ ತಗೊಂಡು ಆ ಒಂದು ದಿಕ್ಕಿನಲ್ಲಿ ನಡಿಬೇಕು ಅನ್ನೋದು ಐ ಫೀಲ್ ಇಟ್, ಬಿಕಾಸ್ ಇಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ನ್ಯಾಷನಲಿಸಮ್. ಎನಿವೇಸ್, ಸೊ ಟ್ರ್ಯಾಕ್ ಬೇರೆ ಕಡೆ ಹೋಯ್ತು. ಬಟ್ ಆ ಟೈಮಲ್ಲಿ ಅಂದ್ರೆ ಶೀನ್ ಬದುಕಿದ್ದ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಈ ಇಯರಿಂಗ್ ಎಷ್ಟು ಚಂದ ಇದೆ ನೋಡಿ, ಡೀಟೇಲಿಂಗ್ ಹೆಂಗಿದೆ, ಹಾಕೊಂಡ್ರೆ ಅಷ್ಟೇ ಚಂದ ಕಾಣಿಸುತ್ತೆ. ಇದು ಏನ್ 100 ರೂಪೀಸ್ ಏನೋ ಮಾತ್ರ ಆಗಿತ್ತು ಶೀನಲ್ಲಿ, ಅಂಡ್ ಅವತ್ತಿಂದ ಇವತ್ತಿನವರೆಗೂ ಆಲ್ಮೋಸ್ಟ್ ಇದೊಂದು 5 years ಅಂತ ಹೇಳ್ಬೋದು. ಸ್ಟಿಲ್ ದ ಕ್ವಾಲಿಟಿ ರಿಮೇನ್ಸ್ ದ ಸೇಮ್, ವಿಚ್ ಇಸ್ ಅಮೇಝಿಂಗ್. ಅದಾದ್ಮೇಲೆ ನಾನು ಇನ್ಸ್ಟಾದಲ್ಲಿ ಸುಮಾರು ಕಾಂಟೆಂಟ್ ಅಲ್ಲಿ ಈ ಇಯರಿಂಗ್ ಅನ್ನ ಹಾಕೊಂಡಿದ್ದೆ ಆಯ್ತಾ. ಎಷ್ಟು ಜನ ಲಿಂಕ್ ಕೇಳಿದ್ದಾರೆ ಅಂತಂದ್ರೆ, ಬಟ್ ನಾನು ಇದನ್ನ ಎಲ್ಲಿ ತಗೊಂಡಿದ್ದೆ ಅನ್ನೋದು ನನಗೆ ನೆನಪೇ ಇಲ್ಲ. ಇದು ರೀಸೆಂಟ್ ಪರ್ಚೇಸಸ್ಸೇ, ಮೇ ಬಿ 1 year ಆಯ್ತು ಅಂತ ಅನ್ಕೊಳ್ತೀನಿ, ಬಟ್ ಎಲ್ಲಿ ತಗೊಂಡಿದ್ದೀನಿ ಅನ್ನೋದು ನೆನಪಿಲ್ಲ. ಇದನ್ನ ಚೆಕ್ ಮಾಡಿ ಆದ್ರೆ ಲಿಂಕ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅಂಡ್ ಅಗೇನ್ ದಿಸ್ ಇಸ್ ಆಲ್ಸೋ ಅ ಶೀನ್ ಪ್ರಾಡಕ್ಟ್. ಎಷ್ಟು ಚಂದ ಇದೆ ನೋಡಿ. ಕ್ವಾಲಿಟಿ ಹೆಂಗಿದೆ ಅಂತಂದ್ರೆ, ಅಂದ್ರೆ ಏನೋ ಚೀಪ್ ಬೆಲೆ ಸಿಗ್ತಿದೆ ಅಂದ ತಕ್ಷಣ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಈಸ್ ಸ್ಟಿಲ್ ದ ಅಮೇಝಿಂಗ್. ಇವಾಗ ಅಜಿಯೋದವರು ಇದನ್ನ ಶೀನನ್ನ ರೀಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲಿ, ಬಟ್ ನಂಗೆ ಅದು ಕನೆಕ್ಟೇ ಆಗ್ಲಿಲ್ಲ. ನಂಗೆ ಒಂಚೂರು ಇಷ್ಟ ಆಗ್ಲಿಲ್ಲ ಕಲೆಕ್ಷನ್ ಅಥವಾ ಕ್ವಾಲಿಟಿ ವೈಸ್. ಎನಿವೇಸ್, ಇದು ಮೀಶೋದಲ್ಲಿ ನಾನು ತಗೊಂಡಿದ್ದಾಯ್ತಾ. ಇದು ನೋಡಿ ಮಜಾ ಇದೆ, ಇಲ್ಲಿ ಡ್ರಾಪ್ಸ್ ಇದೆ ಅಂಡ್ ಹೀಗೆ, ಅಂದ್ರೆ ನೀವು ಇದನ್ನ 2 ಇಯರಿಂಗ್ ಸಹ ಮಾಡಿ ಹಾಕೊಳ್ಬಹುದು. ಮೀಶೋದಲ್ಲಿ ಪ್ರಾಡಕ್ಟ್ ಅನ್ನ ನಂಬಕ್ ನಂಗೆ ಯಾಕೋ ಧೈರ್ಯನೇ ಇಲ್ಲ ಆಯ್ತಾ. ಅಂದ್ರೆ ಅವ್ರು ತೋರ್ಸೋ ಭಯಂಕರ ಚೀಪ್ ರೇಟ್ ಅನ್ನ ನೋಡಿದಾಗ ಒರಿಜಿನಲ್ ಪ್ರಾಡಕ್ಟ್ ಕಳಿಸ್ತಾರೆ ಅಂತ ನಂಗೆ ನಂಬಿಕೆನೆ ಬರಲ್ಲ. ಬಟ್ ಕೆಲವು ಸತಿ ಲಕ್ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ಇಂಥ ಚಂದ ಐಟಮ್ ಅನ್ನೋದು ಸಿಗುತ್ತೆ. ಅಂದ್ರೆ ನಮ್ದೊಂದು ಮೈಂಡ್ ಸೆಟ್ ಇದೆ ಅಲ್ಲ, ಚೀಪ್ ಯಾವ್ದಿರುತ್ತೋ ಅದಕ್ಕೆ ಕ್ವಾಲಿಟಿ ಇರೋದಿಲ್ಲ ಅನ್ನೋದು ಎಲ್ಲ ಸತಿ ಸತ್ಯ ಅಲ್ಲ. ಅಗೇನ್ ದಿಸ್ ಇಸ್ ಆಲ್ಸೋ ಅ ಶೀನ್ ಪ್ರಾಡಕ್ಟ್. ಯಾವ್ಯಾವ್ದೆಲ್ಲ ನಾನು ಶೀನ್ ಅಂತ ನಿಮ್ಗೆ ಹೇಳ್ತಿದ್ದೀನಲ್ಲ, ಅದು ಲಿಂಕ್ ಸಿಗೋದಿಲ್ಲ, ಬಿಕಾಸ್ ಇಂಡಿಯಾದಲ್ಲಿ ಶೀನ್ ಬ್ಯಾನ್ ಆಗಿ 5 ವರ್ಷ ಆಯ್ತು. ಅದನ್ನ ಎಜಿಯೋ ರೀಲಾಂಚ್ ಮಾಡಿದ್ರು ಕೂಡ ಇಟ್ಸ್ ನಾಟ್ ದ ಸೇಮ್ ಶೀನ್ ಎನಿಮೋರ್. ಇವಾಗ ನಾನು ಒಂದು ಜುವೆಲ್ರಿ ನಾನೇ ಮಾಡ್ಕೊಂಡಿದ್ದೀನಿ ಆಯ್ತಾ. ಇದು ಆಕ್ಚುಲಿ ಒಂದು ಬ್ರೇಸ್ಲೆಟ್ ಆಗಿತ್ತು, ಹಿಂಗಿತ್ತು ಬ್ರೇಸ್ಲೆಟ್ ತರ. ನಂಗೆ ಯಾಕೋ ಅನಿಸ್ತು ಇದನ್ನ ಜುವೆಲ್ರಿ ಮಾಡಿದ್ರೆ ಜಾಸ್ತಿ ಚಂದ ಕಾಣಿಸುತ್ತೆ ಅಂತ. ಆಕ್ಚುಲಿ ಎಷ್ಟು ಚಂದ ಕಾಣಿಸುತ್ತೆ ಅಂತಂದ್ರೆ, ನಾನು ಒಂದು ರೀಸೆಂಟ್ ನ್ಯೂಸ್ ಸೆನ್ಸ್ ನ ವಿಡಿಯೋದಲ್ಲಿ ಈ ಜುವೆಲ್ರಿಯನ್ನ ಹಾಕೊಂಡಿದ್ದೆ. ಈ ಜುವೆಲ್ರಿಗೆ ಆಕ್ಚುಲಿ ನಾನೇ ಫ್ಯಾನ್ ಆಗ್ಬಿಟ್ಟೆ, ಅಷ್ಟು ಚಂದ ಕಾಣಿಸುತ್ತೆ ಇದು. ನೆಕ್ಸ್ಟ್, ಇದನ್ನು ನಾನು ರಿಪೇರಿ ಮಾಡಿರೋ ಜುವೆಲ್ರಿ. ಆಕ್ಚುಲಿ ಇದು ಒಂದ್ ಸ್ವಲ್ಪ ಬೋಹೋ ಸ್ಟೈಲ್ ಅಲ್ಲಿ ಬಂದಿತ್ತಾಯ್ತಾ. ಇದರ ಕೆಳಗಡೆ ಒಂದು ಆರೆಂಜ್ ಕಲರ್ದು ಹಿಂಗೆ ಪೇಪರ್ದೇನೋ ಇತ್ತು, ದೊಡ್ಡ ಇಯರಿಂಗ್ ಆಗಿತ್ತು. ನಂಗೆ ಅದು ಯಾಕೋ ತುಂಬಾ OTT ಅಂತ ಅನಿಸ್ತು. ಹಾಗಾಗಿ ನಾನು ಅದನ್ನೆಲ್ಲ ಕಿತ್ತು ಬಿಟ್ಟು ಇಷ್ಟೇ ಮಾಡಿದೆ, ಅಂಡ್ ಇಟ್ ಲುಕ್ಸ್ ವೆರಿ ಕ್ಯೂಟ್. ನೆಕ್ಸ್ಟ್, ಇದು ತುಂಬಾ ಜನ ಹೆಣ್ಮಕ್ಳ ಹತ್ರ ಇದ್ದಿರಬಹುದು ಅಂತ ನಾನು ಅಸ್ಯೂಮ್ ಮಾಡ್ತೀನಿ. ದ ವೆರಿ ಪಾಪ್ಯುಲರ್ ಅಂಡ್ ಟ್ರೆಂಡಿ ಚೆರ್ರಿ. ಇದನ್ನು ಕೂಡ ಇನ್ಸ್ಟಾಗ್ರಾಮ್ನ ಕೆಲವೊಂದಷ್ಟು ಕಾಂಟೆಂಟ್ ಅಲ್ಲಿ ಹಾಕೊಂಡಿದೆ. ಸುಮಾರು ಜನ ಹೆಣ್ಮಕ್ಳು ಲಿಂಕ್ ಪ್ಲೀಸ್ ಅಂತ ಹೇಳಿದ್ರು. ಇದರಲ್ಲಿ ಮಜಾ ಅನ್ಸೋದು ಏನು ಅಂತಂದ್ರೆ, ಇದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಚೆರಿ ಹಣ್ಣು ಅಂತ ಅನ್ಸುತ್ತೆ. ನೆಕ್ಸ್ಟ್, ಇದು ಸುಮಾರು ವರ್ಷಗಳದ್ದೇ ಹಳೇದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಇದು ನಾನು ಕಾಲೇಜ್ ಹೋಗೋ ಟೈಮಲ್ಲಿ ಶಿರ್ಸಿಯಲ್ಲಿ ಆವಾಗ ಮೂಡೀಸ್ ಕಾರ್ನರ್ ಅಂತ ಒಂದು ಹೆಣ್ಮಕ್ಳ ಶಾಪ್ ಇತ್ತು ಆಯ್ತಾ. ಅಂದ್ರೆ ಇವಾಗ ಬೆಂಗಳೂರಲ್ಲಿ ಮಹಿಳಾಸ್ ಎಲ್ಲ ಏನ್ ಪಾಪ್ಯುಲಾರಿಟಿ ಇದೆ ಅಲ್ಲ, ಆ ತರದಲ್ಲಿ ಮೂಡೀಸ್ ಕಾರ್ನರ್ ಅಂತ ಒಂದಿತ್ತು, ಅಲ್ಲಿ ತಗೊಂಡಿದ್ದೆ ಅಂತ ಅನಿಸುತ್ತೆ. ಬಟ್ ಕ್ವಾಲಿಟಿ ವೈಸ್ ಇಟ್ಸ್ ಪ್ರಿಟಿ ಗುಡ್. ಅಂದ್ರೆ ಆಲ್ಮೋಸ್ಟ್ ಇವಾಗ 15 ವರ್ಷದ ಮೇಲಾಯ್ತು, ಸ್ಟಿಲ್ ಹಿಂಗಿದೆ, ಶೈನ್ ಕಳ್ಕೊಂಡಿಲ್ಲ ಅಂತಂದ್ರೆ ವಾವ್. ನೆಕ್ಸ್ಟ್, ಇದ್ಯಾವುದೋ ಕಾಂಬೋದಲ್ಲಿ ತಗೊಂಡಿದ್ದು, ಯಾವ್ದ್ರಲ್ಲಿ ಅಂತ ನೆನಪಿಲ್ಲ. ಇದ್ರ ಜೊತೆ ಮೋಸ್ಟ್ಲಿ ಒಂದು ಸಣ್ಣ ಜುಮ್ಕಿ ಬಂದಿತ್ತು ಅಂತ ಅನ್ಸುತ್ತೆ. ಮೇ ಬಿ ದಿಸ್ ಈಸ್ ಫ್ರಮ್ ಮೀಶೋ. ಕ್ವಾಲಿಟಿ ವೈಸ್ ಅಂತ ಗ್ರೇಟ್ ಆಗಿಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಕೆಲವೊಂದಷ್ಟು ಇಯರಿಂಗ್ ಯಾವ ಫೇಸ್ ಸ್ಟ್ರಕ್ಚರ್ ಇದ್ರೂ ಕೂಡ ಚಂದ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ್ರಲ್ಲಿ ಒಂದು. ಇದು ಮೋಸ್ಟ್ಲಿ ತುಂಬಾ ವರ್ಷಗಳ ಹಿಂದಿನ ಜುವೆಲ್ರಿಗಳಲ್ಲಿ ಒಂದು. ಸುಮಾರು ಕಾಮನ್ ಆಯ್ತಾ ಇವಾಗ್ಲೂ, ಅಂದ್ರೆ ಇದು ಟ್ರೆಂಡ್ ಅಲ್ಲಿ ಇದೆ. ಬಟ್ ನಾನ್ ತಗೊಂಡಾಗ ಇದು ಆಲ್ಮೋಸ್ಟ್ ಒಂದ್ 7-8 ವರ್ಷದ ಹಿಂದಿಂದು. ಆವಾಗ ಜಸ್ಟ್ ಮಿಂತ್ರಾ ಪಾಪ್ಯುಲಾರಿಟಿಗೆ ಬರ್ತಾ ಇತ್ತು, ಆ ಟೈಮಲ್ಲಿ ಆನ್ಲೈನ್ ಪರ್ಚೇಸ್ ಇದು. ನೆಕ್ಸ್ಟ್, ನಾನು ಇದು ಮೋಸ್ಟ್ಲಿ PUದಲ್ಲಿ ಇರುವಾಗ
ನಮ್ಮ ಹಾಸ್ಟೆಲ್ ಎದುರುಗಡೆ ಒಂದು ಸೇಲ್ ಬಿದ್ದಿತ್ತು. ಆ ಸೇಲಲ್ಲಿ ನನಗೆ ಇದಿದೆ ಅಲ್ಲ, ಭಯಂಕರ ಅಂತಂದ್ರೆ ಭಯಂಕರ ಇಷ್ಟ ಆಗಿತ್ತು. ಎಷ್ಟು ಲೈಟ್ ವೇಟ್ ಇದೆ, ಹಾಗೆ ಸಟಲ್ ಆಗಿದೆ, ಬಟ್ ಇಟ್ಸ್ ಸೋ ಬ್ಯೂಟಿಫುಲ್. ಆವಾಗಲೇ ಕೊರಿಯನ್ ಸ್ಟೈಲ್ ಅನ್ನೋ ಥರದಲ್ಲಿ ಈ ಥರದ್ದು ಒಂದು ಇಯರಿಂಗ್ ನಂಗೆ ಸಿಕ್ಕಿತ್ತು ನೋಡಿ. ಇಟ್ಸ್ ಸ್ಟಿಲ್ ದ ಸೇಮ್. ನಾನು ಅದನ್ನ ಅಷ್ಟು ಚಂದ ಇಟ್ಕೊಂಡಿದ್ದೀನಿ ಕೂಡ. ನೆಕ್ಸ್ಟ್ ಒಂದು ಝೀಬ್ರಾ ಪ್ರಿಂಟ್ದು. ಇದು ಮೋಸ್ಟ್ಲಿ ಶೀನದ ಅನ್ಸುತ್ತೆ, ಬಟ್ ಇದು ಕ್ವಾಲಿಟಿ ವೈಸು ನಾಟ್ ಸೋ ಗ್ರೇಟ್. ಈ ರೀತಿ ಕಪ್ ಕಪ್ ಆಗಿದೆ, ಬಟ್ ಹೊರಗಡೆ ಹಾಗೆ ಇದೆ. ನೆಕ್ಸ್ಟ್ ಇದು ಎಲ್ಲಿ ತಗೊಂಡಿದ್ದೀನಿ ನಿಜ ನೆನಪಿಲ್ಲ. ಇದು ಯಾವ್ದೋ ಶಾಪ್ ಅಲ್ಲೇ ಆಫ್ಲೈನ್ ಶಾಪಿಂಗ್ ಅಲ್ಲೇ ಮಾಡಿರೋದು. ಇಟ್ಸ್ ವೆರಿ ಪ್ರಿಟಿ ನೋಡಿ, ಬ್ಲ್ಯಾಕ್ ಮೆಟಲ್ದು ಚಂದ ಕಾಣಿಸುತ್ತೆ, ಪಾರ್ಟಿ ವೇರ್ ತರ ಇದೆ. ನೆಕ್ಸ್ಟ್ ಇದೊಂದು ಸಿಂಪಲ್ ಆಗಿದೆ, ಹೀಗಿದೆ ನೋಡಿ, ಫ್ಲವರ್ಸ್, ಬ್ಲ್ಯಾಕ್ ಮೆಟಲ್. ಒಂದು ಟೈಮಲ್ಲಿ ಬ್ಲ್ಯಾಕ್ ಮೆಟಲ್ ಜುವೆಲ್ರಿ ಅನ್ನೋದಂತ ಹೈಪಿಗೆ ಹೋಗಿತ್ತು ಅಂತಂದ್ರೆ ಇಟ್ಸ್ ಸ್ಟಿಲ್ ಇನ್ ದ ಹೈಪ್, ಬಟ್ ಈ ಗೋಲ್ಡನ್ ರಿಂಗ್ಸ್ ಎಲ್ಲ ಬಂದಾದ್ಮೇಲೆ ಇದು ಸ್ವಲ್ಪ ಹಿಂದಿನ ಬೆಂಚಿಗೆ ಹೋಗಿ ಕೂತಿದೆ ಪಾಪ. ಇದು ಹೀಗೆ ಬರುತ್ತೆ, ಸಿಂಪಲ್ ಅಂಡ್ ಎಲಿಗೆಂಟ್. ಒಂದು ಬಾಕ್ಸ್ ಖಾಲಿ ಆಯ್ತು. ಇವಾಗ ಒಂದು ಸ್ವಲ್ಪ ಸ್ಟಡ್ ಟೈಪ್ ಅದು ಜಾಸ್ತಿ ಇದೆ ಆಯ್ತಾ. ಇವಾಗ ತೋರಿಸಿದ್ದು ಸುಮಾರು ಸ್ಟಡ್ಡೇ ಇತ್ತು, ಅಂದ್ರೆ ಟಾಪ್ ಮಾತ್ರ ಇರುತ್ತೆ, ಹ್ಯಾಂಗಿಂಗ್ ಇರಲ್ಲ ನೋಡಿ, ಆ ಥರದ್ದು. ಸೊ ಇದು ಅಗೇನ್ ಶೀನಿಂದ. ಸುಮಾರು ಜನರ ಹತ್ರ ಇದ್ದಿರಬಹುದು ಈ ತರ ಕಾರ್ಪೊರೇಟ್ ಲುಕ್ ಕೊಡುತ್ತೆ, ಅಂಡ್ ಇಟ್ಸ್ ಪ್ರಿಟಿ. ನೆಕ್ಸ್ಟ್ ಒಂದಷ್ಟು ಈ ಸ್ಟೋನ್ಸ್ ಬರುತ್ತಲ್ಲ ಅದ್ರದ್ದು ನೋಡಿ. ಇದು ಹೆಂಗ್ ಹಾಕೋದು ಅಂತಂದ್ರೆ, ಮತ್ತೆ ಇದನ್ನ ಈ ಟಾಪ್ ಅನ್ನ ತೆಗೆದು ಸಹ ಸಪರೇಟ್ ಆಗಿ ಹಾಕ್ಬೋದು. ಇದನ್ನ ಕಿವಿ ಹತ್ರ ಹಾಕ್ಬಿಟ್ಟು ಮೇಲ್ಗಡೆಯಿಂದ, ಅಂದ್ರೆ ಇದು ಹಿಂಗೆ ಒಳಗಡೆ ಬರುತ್ತೆ, ಮೇಲ್ಗಡೆಯಿಂದ ಟಾಪ್ ಬರುತ್ತೆ, ಆ ತರದ್ದು ಜುವೆಲ್ರಿ. ಒಂದು ಟೈಮಲ್ಲಿ ಅದು ಭಯಂಕರ ಪಾಪ್ಯುಲರ್ ಆಗಿತ್ತು. ನೆಕ್ಸ್ಟ್ ಅಂಥದ್ದೇ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಇದು ಹೆಂಗೆ ಅಂತಂದ್ರೆ, ಆವಾಗ ಸುಮಾರು ವರ್ಷದ ಹಿಂದೆ ಈ ಬಂಗಾರದ ಅಂಗಡಿಯಲ್ಲೆಲ್ಲ ಮೇಘಾ ಸ್ಟೈಲ್ ಅಂತ ಒಂದು ಬರ್ತಿತ್ತು. ಅಂದ್ರೆ ಈ ರೀತಿ, ಅಂದ್ರೆ ಈ ಕಡೆಗೂ ಜಾಯಿನ್ ಆಗೋ ತರದಲ್ಲಿ ಈ ರೀತಿ ಒಂದು ಹುಕ್ ಎಲ್ಲ ಇರ್ತಿತ್ತು. ನನ್ನ ಅತ್ತೆಂದ್ರೆಲ್ಲ ಅದನ್ನ ಹಾಕೊಳ್ತಾ ಇದ್ರು, ಅದು ತುಂಬಾ ಟ್ರೆಂಡಿ ಫ್ಯಾಷನ್ ಆಗಿತ್ತಂತೆ ಆವಾಗ. ಆ ಸ್ಟೈಲ್ದೆ ಇದು. ನೆಕ್ಸ್ಟ್ ಇದೊಂದು ಶೀನದು. ನಂಗೆ ಈ ತರದ ರಿಂಗ್ಸ್ ತುಂಬಾ ಇಷ್ಟ. ಅಂದ್ರೆ ಹಿಂಗ್ ತೆಗೆದು ಹಾಕಿ ಮಾಡಕ್ ಬರುತ್ತಲ್ಲ, ಹಿಂಗ್ ತೆಗೆದು ಹಿಂಗ್ ಹಾಕೋದು. ಅಂಡ್ ಇದು ಚಂದ ಇದೆ, ಗೊಂಚಲು ಫ್ಲವರ್ ತರ ಇದೆ. ಇದನ್ನ ಹಾಕೋದು ತೆಗೆಯೋದು ಕೂಡ ಈಸಿ, ಈ ರೀತಿ ರಿಂಗ್ ತರದಲ್ಲಿ ಬರುತ್ತೆ. ನೆಕ್ಸ್ಟ್ ಇದು ಬಹುಶಃ ತುಂಬಾ ಜನರ ಹತ್ರ ಇದ್ದಿರಬಹುದು. ತುಂಬಾ ಸಿಂಪಲ್ ಇದೆ, ಬಟ್ ಹಾಕೊಂಡಾಗ ಚಂದ ಗ್ರ್ಯಾಂಡ್ ಕಾಣಿಸುತ್ತೆ. ನೆಕ್ಸ್ಟ್ ಇದ್ರಲ್ಲಿ ಸುಮಾರು ಎಲ್ಲ ಶೀನ್ ಪ್ರಾಡಕ್ಟ್ ಆಯ್ತಾ. ಇದೊಂದು ಸ್ವಲ್ಪ ಕಪ್ಪಾಗಿದೆ, ಬಟ್ ಕೆಲವೊಂದಷ್ಟು ಇಯರಿಂಗ್ಸ್ ಕಪ್ಪಾದ್ರೂ ಲುಕ್ ಚೆನ್ನಾಗೇ ಇರುತ್ತೆ. ಹಾಗಾಗಿ ನೀವು ಅದನ್ನ ಚಂದ ಮಾಡಿ ಇಟ್ಕೊಟ್ರೆ ಬದುಕಿರ್ತವೆ ಅವು ಪಾಪ. ಈಗ ಒಂದು ಪರ್ಲ್ ಹ್ಯಾಂಗಿಂಗ್ ತೋರಿಸ್ತೀನಿ. ಈ ಪರ್ಲ್ದು ವಿಶೇಷತೆ ಏನು ಅಂತಂದ್ರೆ, ಇದೆಲ್ಲೋ ನೋಡಿದೀನಿ ಅನ್ನೋ ತರದಲ್ಲಿ ನಿಮ್ಗೆ ಅದನ್ನೇ ಹಿಡಿದು ಚಾಯ್ಸ್ ಮಾಡ್ಬೇಕಂತ ಅನಿಸೋದಿಲ್ಲ. ಬಟ್ ಸಮ್ಹೌ ಅದನ್ನ ಕಿವಿಗೆ ಹಿಡಿದ್ರಿ ಅಂತಂದ್ರೆ ಅದ್ರಷ್ಟು ಚಂದ ಇನ್ನೊಂದು ಕಾಣಿಸೋದಿಲ್ಲ ನೋಡಿ. ನೆಕ್ಸ್ಟ್ ಇದಾಗೇನ್ ಅದೇ ತರದ್ದು, ಅಂದ್ರೆ ಹುಕ್ಕು ರಿಂಗ್ ಸ್ಟೈಲ್ ಅಲ್ಲಿ ಬರುತ್ತಲ್ಲ ಅದು. ಇದನ್ನ ನಾನು TV9 ಅಲ್ಲಿ ಇರ್ಬೇಕಿದ್ರೆ ನ್ಯೂಸ್ಗೆಂತೂ ಅದೆಷ್ಟು ಸತಿ ಹಾಕಿದ್ದೀನಿ ಅಂತಂದ್ರೆ, ಒನ್ ಆಫ್ ದ ಹೈಲಿ ಯೂಸ್ಡ್ ಸ್ಟಡ್ಸ್ ಆ ಟೈಮಲ್ಲಿ. ಇದು ಕೂಡ ಹಂಗಿದೆ ಒಂದು ಸ್ಟಡ್ ನೋಡಿ. ಇವಾಗ ಇನ್ನೊಂದಿದೆ, ಫ್ಲವರ್ ಬ್ಲೂ ಫ್ಲವರ್. ಇದೇ ತರ ಓಪನ್ ಮಾಡೋದು ಹಿಂಗೆ ನೋಡಿ, ವಾವ್. ನೆಕ್ಸ್ಟ್ ಇವಾಗೊಂದು ಸಿಂಡ್ರೆಲ್ಲಾ ಸ್ಟೈಲ್ ಅದು ತೋರಿಸ್ತೀನಿ, ಓಕೆನಾ. ವಾವ್, ಇದು ನೋಡಿ, ನಿಮ್ಗೆ ಪಾರ್ಟಿ ವೇರ್ ಡ್ರೆಸ್ಗೂ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಸ್ವಲ್ಪ ಮಾಡರ್ನ್ ಸ್ಯಾರಿ ಇರತ್ತಲ್ಲ ಅದಕ್ಕೂ ಚಂದ ಕಾಣಿಸುತ್ತೆ. ಇದು ಜಮಾನ ಅಂತಂದ್ರೆ ಜಮಾನ ಹಿಂದಿಂದು, ಲಿಟ್ರಲಿ ಒಂದು 10 ವರ್ಷದ ಹಿಂದಿಂದು. ಇದನ್ನ ನಾನು ಶಿರ್ಸಲ್ ಇದ್ದಾಗಲೇ ತಗೊಂಡಿದ್ದು ಅಂತ ಅನ್ಸುತ್ತೆ. 10 ಅಲ್ಲ 15 ವರ್ಷದ ಹಿಂದಿಂದ ಇದು. ಬಟ್ ಇಟ್ಸ್ ಸ್ಟಿಲ್ ಅಮೇಝಿಂಗ್. ಅಂಥದ್ದೇ ಇನ್ನೊಂದು, ಇದ್ರಲ್ಲಿ ಮೋಸ್ಟ್ಲಿ ನೆಕ್ ಪೀಸು ಇತ್ತು ಅಂತ ಅನಿಸುತ್ತೆ. ನೆಕ್ ಪೀಸು ಇತ್ತು ಇದ್ರದ್ದು ಮೋಸ್ಟ್ಲಿ. ಅದನ್ನ ಇನ್ನೊಂದು ದೊಡ್ಡ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ ಅನ್ಸುತ್ತೆ. ಎಷ್ಟು ಚಂದ ಇದೆ ನೋಡಿ. ನೆಕ್ಸ್ಟ್ ಇದನ್ನು ನ್ಯೂಸ್ ಟೈಮಲ್ಲಿ ತುಂಬಾ ಯೂಸ್ ಮಾಡಿದ್ದೀನಿ. ಈ ತರ
ವಾರಂಟ್ಗೆ ತುಂಬಾ ಹಾಕೊಳ್ತಿದ್ದೆ ಇದನ್ನ. ಅಂಡ್ ಇವಾಗ ತೋರ್ಸೋದು ಇದೊಂಥರ ಈ ಜೀವ ಸಿಲ್ವರ್ ಇಯರಿಂಗ್ಸ್ ಬರುತ್ತಲ್ಲ ಆ ತರ ಸ್ಟೈಲ್ ಅಲ್ಲಿ ಇದೆ ಆಯ್ತಾ. ನೋಡಿದ್ರೆ ನಿಜವಾಗ್ಲೂ ಸಿಲ್ವರ್, ಸ್ಟರ್ಲಿಂಗ್ ಸಿಲ್ವರ್ ಅಂತಾನೆ ಅನ್ಸುತ್ತೆ, ಬಟ್ ಇದು ಸಿಲ್ವರ್ ಅಲ್ಲ. ಲುಕ್ ತುಂಬಾ ಚೆನ್ನಾಗಿದೆ, ಕ್ಲಾಸಿ ಲುಕ್. ನೆಕ್ಸ್ಟ್ ಇದನ್ನು ನ್ಯೂಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹಾಕಿದ್ದೀನಿ, ಒಂಥರ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಇದು ಗಾಂಧಿ ಬಜಾರಲ್ಲಿ ಒಂದು ಶಾಪ್ ಇತ್ತು, ಪುಟ್ಟನ ಅಂಗಡಿ ಅಂತ ಕರಿತಾ ಇದ್ದೆ, ಇವಾಗ ಇದೆಯಲ್ಲೋ ಗೊತ್ತಿಲ್ಲ. ಅಲ್ಲಿ ನಂಗೆ ಆವಾಗ ಈ ತುಂಬಾ ಹ್ಯಾಂಗಿಂಗ್ಸ್ ಎಲ್ಲ ಅಂದ್ರೆ ಗ್ರ್ಯಾಂಡ್ ಜುವೆಲ್ರಿ ಮಾತ್ರ ಇಷ್ಟ ಆಗ್ತಾ ಇತ್ತು. ಬಟ್ ಇದ್ರ ಕಲರ್ ನೋಡಿ ಈ ಸ್ಟಡ್ ಅನ್ನ ತಗೊಂಡಿದ್ದೆ. ವಾ. ನೆಕ್ಸ್ಟ್ ಇದು ನೋಡಿ, ಚಂದ ಅಂತಂದ್ರೆ ಚಂದ ಇದೆ. ನೆಕ್ಸ್ಟ್ ಇದು ಸದ್ಯ ಯಾವುದೋ ಒಂದು ಆರ್ಡರ್ನ ಜೊತೆಗೆ ಗಿಫ್ಟ್ ತರದಲ್ಲಿ ಕಳಿಸಿದ್ರು ಅವರು. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಯಾವುದೋ ಒಂದು ಆರ್ಡರ್ ಇತ್ತು, ಆ ಆರ್ಡರ್ ಜೊತೆ ಇಷ್ಟು ಕ್ಯೂಟ್ ಆಗಿರೋ ಇಯರಿಂಗ್ಸ್. ಇದು ಯೂಶಲಿ ಫೋನ್ ಚಾಮ್ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಆಯ್ತಾ ಇದನ್ನ, ಬಟ್ ಅದನ್ನ ಇಯರಿಂಗ್ ಆಗಿ ಯೂಸ್ ಮಾಡಿದಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಂಗೆ ಅವರು ಗಿಫ್ಟ್ ಕಳಿಸಿದ ಮೇಲೆ ಗೊತ್ತಾಗಿತ್ತು. ನೆಕ್ಸ್ಟ್ ಇದು ಶೀನ್ ಟೈಮಲ್ಲೇ ತರಿಸಿದ್ದು ಅಂತ ಅನ್ಸುತ್ತೆ, ಬಿಕಾಸ್ ಇಂಥ ಪ್ರಾಡಕ್ಟ್ ಶೀನಲ್ಲಿ ಮಾತ್ರ ಸಿಗ್ತಾ ಇತ್ತು. ಇದು ನೋಡಿ, 2 ಸ್ಟಾರ್ ಫಿಶ್ ತರ ಇದೆ. ಇದನ್ನ ನಾನು ತುಂಬಾ ಬಳಸಿದೀನಿ ಕೂಡ. ಇದು ಓಪನಿಂಗ್ ಹಿಂಗಿರತ್ತೆ ಆಯ್ತಾ, ಅಂದ್ರೆ ಹಿಂಗಿರತ್ತೆ. ನೀವು ಇದನ್ನ ಕಿವಿ ಇಯರಿಂಗ್ ಏನ್ ಹೋಲ್ ಇರುತ್ತಲ್ಲ ನಮ್ದು, ಅದ್ರೊಳಗಡೆ ಹಾಕಿ ಇಯರಿಂಗ್ ತರನು ಯೂಸ್ ಮಾಡಬಹುದು. ಅಥವಾ ನಿಮ್ದು ಈ ಕಡೆ ಪಿಯರ್ಸಿಂಗ್ ಇಲ್ಲ ಅಂತಂದ್ರೂ ಈ ರೀತಿ ಯೂಸ್ ಮಾಡಬಹುದು. ಇಲ್ಲಿ ಹಾಕಬಹುದು, ಎಲ್ಲಿ ಬೇಕೋ ಅಲ್ಲಿ ಹಾಕ್ಬಹುದು ಕಿವಿಗೆ. ಇದನ್ನ ಬುಗುಡಿ ತರದಲ್ಲೂ ಹಾಕ್ಬಹುದು, ಈ ತರದಲ್ಲಿ. ಸಿ ನೈಸ್. ನೆಕ್ಸ್ಟ್ ಇಂಥದ್ದೇ ಒಂದು, ಇದನ್ನ ಮೂಗುತಿಯಾಗೂ ಬಳಸಬಹುದು ಆಯ್ತಾ. ಬಟ್ ಅಗೇನ್ ಇದನ್ನ ಈ ತರ ಪಿಯರ್ಸಿಂಗ್ ಇಲ್ಲದ್ದೇ ಇತ್ತು ನೀವು ಯೂಸ್ ಮಾಡಬಹುದು. ಹಿಂಗಿದೆ. ಇದನ್ನ ಆಕ್ಚುಲಿ ಮೂಗ್ಬೆಟ್ಟಾಗೂ ಯೂಸ್ ಮಾಡಬಹುದು. ನೆಕ್ಸ್ಟ್ ಇದು ಎಷ್ಟು ಸಣ್ಣದಿದೆ ಅಂತಂದ್ರೆ, ಇದನ್ನ ನಾನು ಯೂಶಲಿ ಮೂಗ್ಬೆಟ್ಟಾಗಿ ಬಳಸ್ತೀನಿ. ಇದ್ರದ್ದು ಮಜಾ ಏನು ಅಂತಂದ್ರೆ ನೋಡಿ, ಎಷ್ಟು ಸಣ್ಣದಿದೆ. ಅಂಡ್ ಇದು ಮ್ಯಾಗ್ನೆಟ್ ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲೊಂದು ಸಣ್ಣ ಮ್ಯಾಗ್ನೆಟ್ ಇದೆ. ಆ ಮ್ಯಾಗ್ನೆಟ್ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ ಕಿವಿ ಹಿಂದಿಂದ ಕೂಡ ಹಿಂಗೆ ಅಂಟ್ಕೊಳ್ಳುತ್ತೆ. ಶೀನ್ ಪ್ರಾಡಕ್ಟ್. ಸೊ ಇನ್ನೊಂದು ಇದ್ರದ್ದು ಪೇರ್ ಆಕ್ಚುಲಿ ಎಲ್ಲೋ ಕಳೆದೋಗಿದೆ ಅಂತ ಅನ್ಸುತ್ತೆ. ಇದು ನೋಡಿ, ಈ ರೀತಿ ಇಯರ್ ಕಫ್ ತರ, ಬಟ್ ಸ್ಮಾಲ್ ಕಫ್ ಹಿಂಗ್ ಬರುತ್ತೆ. ಸೊ ಇದಿಷ್ಟು 2 ಸ್ಮಾಲ್ ಬಾಕ್ಸಸ್ ಅಲ್ಲಿ ಇದ್ದಿರುವಂತಹ ನನ್ನ ಟ್ರೆಂಡಿ ಜುವೆಲ್ರಿ ಅಥವಾ ಕೊರಿಯನ್ ಸ್ಟೈಲ್ ಅನ್ನೋದು ಏನ್ ಪಾಪ್ಯುಲರ್ ಇದೆ ಸದ್ಯ ಅಲ್ಲ, ಅದರ ಕಲೆಕ್ಷನ್. ನಾನು ಈ ವಿಡಿಯೋ ಆದ್ಮೇಲೆ ನನ್ನ ಹತ್ರ ಈ ರೀತಿ ಜುವೆಲ್ರಿ ಇರ್ಬೋದು ಅಥವಾ ಬೇರೆ ಏನಾದ್ರೂ ಮೇಕಪ್ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಏನಿದೆ ಅದರ ಕಲೆಕ್ಷನ್ ನ ಪ್ಲೇ ಲಿಸ್ಟ್ ನ ಅಟ್ಯಾಚ್ ಮಾಡ್ತೀನಿ. ಸೊ ಅದನ್ನ ಕೂಡ ನೋಡಿ. ಅಂಡ್ ಮುಂದಿನ ವಾರ ಇನ್ನೊಂದು ಬೇರೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗೋದ್ರ ಒಳಗಡೆ ನೀವ್ ಏನ್ ಮಾಡ್ಬೇಕು ಹೇಳಿ, do subscribe, like, comment, share and do whatever else you want to do, but only good intentions. Take care, bye bye, Om Namah Shivaya, Jai Hind.